ಕೇಳುಗರೆ ನಮಸ್ಕಾರ. ಮನುಷ್ಯ ಭೂಮಿ ಮೇಲೆ ಹುಟ್ಟಿದ್ದು ಯಾದಕ್ಕೆ? ಬಹುಶಃ ಈ 140-150 ಕೋಟಿ ಜನರು ಏನನ್ನ ಆಲೋಚನೆ ಮಾಡ್ತಾ ಇದ್ದಾರೆ? ನಾವು ಇಲ್ಲಿ ಬಂದಿರೋದು ಯಾದಕ್ಕೆ? ಹುಟ್ಟು ಆಕಸ್ಮಿಕ. ಯಾಕಂದರೆ ನಾವು ಹುಟ್ಟನ್ನು ಯಾರೂ ಕೇಳಿ ಪಡೆಯೋದಲ್ಲ. ಅದು ಹುಟ್ಟಿದ ಮೇಲೆ ನಾವು ಏನನ್ನ ಆಲೋಚನೆ ಮಾಡ್ತೀವಿ, ಯಾಕೆ ನಾವು ಹೀಗೆ ಬದುಕ್ತೀವಿ, ನಮ್ಮ ಆಲೋಚನೆಗಳು ಹೇಗಿರ್ಬೇಕು? ಯಾಕಂದರೆ ಇದು ಶಾಶ್ವತವಾಗಿರ್ತಕ್ಕಂಥ ನಮ್ಮ ಮನೆಯಲ್ಲ. ನಾವು ಇಲ್ಲಿ 4 ದಿನದ ಸಂತೆಗೆ ಬಂದಿದ್ದೀವಿ. ಒಂದು ಜಾತ್ರೆ ಮಾಡಿಕೊಂಡು ನಾವು ವಾಪಸ್ಸು ಹೋಗೋರು. ಯಾಕಂದರೆ ಹುಟ್ಟು ಹೇಗೆ ಆಕಸ್ಮಿಕವೋ ಸಾವು ನಿಶ್ಚಿತ. ಹುಟ್ಟಿದ ಪ್ರತಿಯೊಂದು ಜೀವಿಯು ಸಾಯಲೇಬೇಕು. ಯಾರೂ ಇಲ್ಲಿ ಅಜರಾಮರರಾಗಿ ಉಳಿಯೋದಿಲ್ಲ. ಆದರೆ ಈ ಮಧ್ಯದಲ್ಲಿ ಈ ಹಪಾಹಪಿ ಯಾಕೆ? ನನಗೆ ದುಡ್ಡು ಬೇಕು, ನಾನು ಗಳಿಸ್ಬೇಕು, ನಾನು ಅಧಿಕಾರವನ್ನು ಪಡ್ಕೋಬೇಕು, ನಾನು ಅಧಿಕಾರದ ತುಟ್ಟ ತುದಿಯನ್ನೇರಬೇಕು. ಆದರೆ ನೀನು ಅಧಿಕಾರದ ತುಟ್ಟ ತುದಿಯನ್ನು ಏರಿದರೂ ಕೂಡ ನಿನಗೆ ನೆಮ್ಮದಿ ಇರುತ್ತಾ, ಸುಖ ಇರುತ್ತಾ, ಶಾಂತಿ ಇರುತ್ತಾ? ಮನುಷ್ಯ ನೋಡಿ, ನಾವು ಒಂದು ಸೆಲೆಬ್ರಿಟಿ ಆದರೆ ನಮಗೆ ಒಂದು ಇಂಡಿಪೆಂಡೆನ್ಸಿ ಇರಲ್ಲ, ನಾವು ಸ್ವತಂತ್ರವಾಗಿ ಅಡ್ಡಾಡೋಕ್ಕಾಗಲ್ಲ. ನಾವು ದೊಡ್ಡ ವ್ಯಕ್ತಿ ಆದರೆ ನಮ್ಮ ಸುತ್ತಲೂ ಕೂಡ ಒಂದು ಟೈಟ್ ಸೆಕ್ಯೂರಿಟಿ ಇರುತ್ತೆ. ನಮ್ಮನ್ನು ಕಾವಲು ಪಡೆ ತಮ್ಮ ಕಣ್ಗಾವಲಲ್ಲಿ ಕಾಯ್ತಾ ಇರ್ತಾರೆ. ಸೊ ಹಾಗಾಗಿ ಆಗ ನಮಗೆ ನಮ್ಮ ಸ್ವಾತಂತ್ರ್ಯ ಸಿಗೋದಿಲ್ಲ. ನಮಗೆ ನಾವು ಎಲ್ಲಿಯಾದರೂ ಫ್ರೀಯಾಗಿ ಹೋಗ್ಬೇಕಂದ್ರೆ ಆಗಲ್ಲ. ನಾವು ಏನಾದರೂ ತಿನ್ಬೇಕಂದ್ರೂ ಕೂಡ ಆಗಲ್ಲ. ಇಂಥದ್ದೇ ಡಯಟ್ ಮಾಡಬೇಕು, ಇಂಥದ್ದೇ ತಿನ್ನಬೇಕು, ಇಂಥದ್ದೇ ಬಟ್ಟೆ ಕೂಡ ಹಾಕಬೇಕು, ಯಾರೋ ನಿಶ್ಚಿತ ಮಾಡ್ತಕ್ಕಂಥ ಬದುಕು. ಇದು ಒಂದು ಕಡೆಗೆ. ಆದರೆ ಈ ಜನಸಾಮಾನ್ಯರು ಪ್ರತಿಯೊಬ್ಬರು ಕೂಡ, ಕೆಲವರು ತಮ್ಮ ಬದುಕಿನ ಬಗ್ಗೆ ಆಲೋಚನೆ ಮಾಡೋದೇ ಇಲ್ಲ ಬಿಡಿ, ಆ ಪ್ರಶ್ನೆ ಬೇರೆ. ಇನ್ನು ಕೆಲವರು ತಮ್ಮ ಬದುಕಿನ ಬಗ್ಗೆ ಆಲೋಚನೆ ಮಾಡ್ತಾರೆ, ಆದರೆ ತಮ್ಮ ಆಸೆಗಳನ್ನು, ತಮ್ಮ ಆಕಾಂಕ್ಷೆಗಳನ್ನು ಮತ್ತೊಬ್ಬರ ಹೆಗಲ ಮೇಲೆ ಬಂದೂಕಿಟ್ಟು ಒಡೆಯೋ ಹಾಗೆ ಮತ್ತೊಬ್ಬರ ಹೆಗಲ ಮೇಲೆ ಜವಾಬ್ದಾರಿಯನ್ನಿಟ್ಟು ತಾವು ದೂರ ಸರಿತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು. ಈ ನಶ್ವರವಾಗಿರ್ತಕ್ಕಂಥ ಬದುಕಲ್ಲಿ ಬುದ್ಧ ಆಸೆಯೇ ದುಃಖಕ್ಕೆ ಕಾರಣ ಅಂತ ಹೇಳ್ತಾನೆ. ಈ ಆಸೆ ಬೇಕು, ಆದರೆ ದುರಾಸೆ ಇನ್ನೂ ಆಘಾತಕಾರಿಯಾಗಿರ್ತಕ್ಕಂಥದ್ದು. ಬಹುಶಃ ಮನುಷ್ಯ ದುರಾಸೆ ಮಾಡಿನೇ ಕೂಡ ಅವನು ಹೀಗೆ ತನ್ನ ಬದುಕನ್ನು ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇರ್ಬೋದೇನೋ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಮಗೆ ಕೊಟ್ಟ ಅವಕಾಶ, ನಮಗೆ ಸಿಕ್ಕ ಅವಕಾಶ, ನಮಗೆ ಸಿಕ್ಕಷ್ಟು ಬದುಕು, ಅದನ್ನು ಹಿಡ್ಕೋಬೇಕು, ಅದರಲ್ಲೇ ಸಂತೋಷ ಪಡಬೇಕು, ಅದನ್ನೇ ಅನುಭವಿಸ್ಬೇಕು, ಅದನ್ನೇ ಹಾಸ್ಕೋಬೇಕು, ಅದನ್ನೇ ಹೊದ್ಕೋಬೇಕು. ಹೆಚ್ಚಿನದನ್ನು ನಾವು ಆಲೋಚನೆ ಮಾಡಬಾರ್ದು. ಆಲೋಚನೆ ಮಾಡೋದು ತಪ್ಪಲ್ಲ. ಒಂದು ಕಡೆಗೆ ಒಂದು ಗಾದೆ ಇದೆ ಇಂಗ್ಲೀಷಲ್ಲಿ, ಲೋ ಏಮ್ ಈಸ್ ಕ್ರೈಮ್ ಅಂತ. ಒಂದು ಸಣ್ಣದಾಗಿರ್ತಕ್ಕಂಥ ಆಸೆ ಇರ್ಬೋದು, ಆಸೆ ಇರಬೇಕು, ಒಂದು ಗುರಿ ಚಿಕ್ಕದಾಗಿರ್ಬಾರ್ದು, ದೊಡ್ಡದಾಗೇ ಇರಬೇಕು ಹೌದು. ಆದರೆ ಅದನ್ನು ಈಡೇರಿಸೋದಕ್ಕೆ ನಾವು ಏನೆಲ್ಲ ಪ್ರಯತ್ನ ಮಾಡಬೇಕು ಮತ್ತು ಯಾವ ರೀತಿ ನಾವು ಈ ಕಿರುದಾರಿಯನ್ನು ಉಪಯೋಗಿಸ್ಬೇಕು, ರಾಜಬೀದಿಯಲ್ಲಿ ಹೋಗ್ಬೇಕು, ಹಿತ್ತಲು ಬಾಗಿಲಿಂದ ಪ್ರವೇಶ ಮಾಡಬೇಕು, ಅಥವಾ ವಿಟಮಿನ್ ವಿ, ವಿಟಮಿನ್ ಎಮ್, ವಿಟಮಿನ್ ಯಾವ್ಯಾವ ಇದಾವಲ್ಲ ಇವನ್ನೆಲ್ಲ ಬಳಸ್ಕೋಬೇಕು ಅಂತಕ್ಕಂಥ ಆಲೋಚನೆ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಒಳ್ಳೆಯದಲ್ಲ. ಆದರೆ ನೀವು ರಾಜಬೀದಿಯಲ್ಲಿ ಹೋದರೆ ರಾಜ ಮನ್ನಣೆ ಸಿಗೋದಿಲ್ಲ. ಇವತ್ತು ಬದುಕು ತಳುಕು ಬಳಕಿನ ಬದುಕೇನಿದೆಯಲ್ಲ, ಅದು ಜಿಸ್ಕಾ ಲಾಟಿ ಉಸ್ಕಾ ಭೈನ್ಸ್, ಯಾರ ಕೈಯಲ್ಲಿ ಬಡಗಿದೆಯೋ ಎಮ್ಮೆ ಅವನಿಗೆ ಸಿಗುತ್ತೆ. ಹಾಗಾಗಿ ಇವತ್ತು ಈ ಬದುಕೇನಿದೆಯಲ್ಲ, ನಾವು ಆ ಬದುಕನ್ನು ಭಾಳ ಸ್ವಚ್ಛಂದವಾಗಿ, ಭಾಳ ಸುಂದರವಾಗಿ, ಭಾಳ ಅಪ್ಯಾಯಮಾನವಾಗಿ ಅದನ್ನು ಬದುಕಬೇಕು. ಕೊರತೆಗಳು ಸಾಮಾನ್ಯ, ಕೊರತೆಗಳು ಇರ್ತವೆ ಮನುಷ್ಯನಿಗೆ. ಅದೆಲ್ಲವನ್ನು ನೀಗಿಸಿ ಸಂತೋಷದಿಂದ ನಗನಗದ ಬದುಕೋದೇ ನಿಜವಾದ ಬದುಕು. ಎಷ್ಟಾಯ್ತು?